24/7 ಸತ್ಯದ ಅಸ್ತ್ರ ಭೀಷ್ಮ ನ್ಯೂಸ್ ಕನ್ನಡ, ಕ್ಷಣ ಕ್ಷಣದ ಸುದ್ದಿ 24/7 ಭೀಷ್ಮ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ಕರ್ನಾಟಕ ರಾಜ್ಯದ ಪ್ರಸಿದ್ಧ ತಾಣಗಳಲ್ಲಿ ಒಂದಾಗಿರ್ತಕ್ಕಂಥ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕಣ್ವಕುಪ್ಪೆ ಗವಿಮಠದ ಒಂದು ಪ್ರಸಿದ್ಧ ತಾಣದ ಬಗ್ಗೆ ಇವತ್ತು ನಾವು ನಿಮ್ಮ ಮುಂದೆ ತಂದಿಡುವ ವಿಸ್ತರಿಸುವಂಥ ಮಹಾಸುದ್ದಿ. ಕರ್ನಾಟಕ ರಾಜ್ಯದಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ನಾವು ಹೇಗೆ ಮಹಾನ್ ಪುಣ್ಯಕ್ಷೇತ್ರಗಳನ್ನು ನಾವು ನೋಡ್ತಾ ಹೋಗ್ತೇವೆ, ದರ್ಶನವನ್ನು ಮಾಡ್ತಾ ಹೋಗ್ತೇವೆ, ಅದೇ ಥರ ನಮ್ಮ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಶ್ರೀ ಕಣ್ವಕುಪ್ಪೆ ಗವಿಮಠದ ಒಂದು ಪರಂಪರೆಯ ಒಂದು ತಾಣ. ಈ ಒಂದು ತಪೋವನಗಳ ಬೀಡು ಎಂದರೂ ತಪ್ಪಾಗಲಾರ್ದದ್ದು. ಇಲ್ಲಿರ್ತಕ್ಕಂಥ ಒಂದು ಭೂಮಿಯ ಮೇಲೆ, ಅಲ್ಲಿರ್ತಕ್ಕಂಥ ಸ್ಥಳದ ಮೇಲೆ ನಾವು ಕಾಲನ್ನು ಇಟ್ಟಾಗ ಮನುಷ್ಯನ ಆತ್ಮಸ್ಥೈರ್ಯವನ್ನು, ಆ ಜಾಗದಲ್ಲಿ ನಾವು ಹೋದಾಗ ನಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡುತ್ತೆ. ನಮ್ಮಲ್ಲಿರ್ತಕ್ಕಂಥ ಆ ವಾತಾವರಣಕ್ಕೆ, ನಮ್ಮ ಸುತ್ತ ಇರ್ತಕ್ಕಂಥ ಆ ಒಂದು ಕ್ಷೇತ್ರದ ವಾತಾವರಣದಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಅಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ನಡೆಯುತ್ತೆ. ಇದು ಅನೇಕ ಪುಣ್ಯಕ್ಷೇತ್ರ. ಯಾಕಂದರೆ ಅನೇಕ ಪುಣ್ಯರು, ಪರಮ ಪೂಜ್ಯರುಗಳು ತಪಸ್ಸನ್ನು ಆಚರಿಸಿದಂಥ ಒಂದು ಪುಣ್ಯಕ್ಷೇತ್ರ ಈ ಕಣ್ವಕುಪ್ಪೆ ಗವಿಮಠ. ಇಲ್ಲಿ ಇದೇ 14ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕ್ಷೇತ್ರದ ಒಂದು ಅತ್ಯುನ್ನತವಾದ ಈ ಕ್ಷೇತ್ರದಲ್ಲಿ ದಿನಾಂಕ 14/6/2022 ಅಂದರೆ ಭಾನುವಾರ ದಿನ, ಇದೇ ತಿಂಗಳು ಭಾನುವಾರದಂದು ನಡೆಯುವಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ. ಶ್ರೀ ಷಟ್ಕಂ ಬ್ರಹ್ಮಾನಂದ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠ. ಇಲ್ಲಿ ಶ್ರೀ ಗವಿಮಠದಲ್ಲಿ ಪೂಜ್ಯರ ಅಧಿಕ ಜ್ಯೇಷ್ಠ ಮಾಸದ ಶಿವಪೂಜಾ ಅನುಷ್ಠಾನವನ್ನು ನೆರವೇರಿಸಲಾಗುವುದು. ಮಂಗಲ ಹಾಗೂ ಪ್ರಸಾದ ದಾಸೋಹವನ್ನು ಕೂಡ ನಡೆಸಲಾಗುತ್ತದೆ. ಇಲ್ಲಿ ಅದೇ 14ನೇ ತಾರೀಕು ಸೂರ್ಯೋದಯದ ಬ್ರಹ್ಮಿ ಮುಹೂರ್ತದಲ್ಲಿ ಹಿಂದೆ ನಮ್ಮ ಪರಮ ಪೂಜ್ಯರು ತಪೋ ಕ್ಷೇತ್ರವಾಗಿರ್ತಕ್ಕಂಥ ಪೂಜ್ಯರುಗಳು ತಪಸ್ಸನ್ನು ಆಚರಿಸಿ ಐಕ್ಯವಾದ ಒಂದು ಗದ್ದುಗೆಗಳಿಗೆ ರುದ್ರಾಭಿಷೇಕವನ್ನು ಮಾಡಲಾಗುತ್ತೆ. ಪೂಜ್ಯರು ಹಾಗೆ ಪರಮ ಪೂಜ್ಯರು ಕೂಡ ಇಷ್ಟಲಿಂಗ ಮಹಾಪೂಜೆಯನ್ನು ನೆರವೇರಿಸಲಿದ್ದಾರೆ. ಹಾಗೆ ಬೆಳಗ್ಗೆ 11:15 ಪೂಜ್ಯರಿಂದ ನಾಡಿನ ನೆರೆದಿರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಧರ್ಮ ಸಂದೇಶವನ್ನು ನೀಡೋರಿದ್ದಾರೆ. ಇದು ನಮ್ಮ ನಾಡಿನ ಹೆಮ್ಮೆಯ ಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಕಣ್ವಕುಪ್ಪೆ ಗವಿಮಠದ ಒಂದು ಮಹಾನ್ ಪವಾಡ ಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಗವಿಮಠ.